Every great story begins with a spark of magic. Welcome to the world of Devi Yakshini Media. Welcome to Devi Yakshini Media. ನಮಸ್ಕಾರ ವೀಕ್ಷಕರೇ, ದೇವಿ ಯಕ್ಷಿಣಿ ಮೀಡಿಯಾಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಮ್ಮ ಜೊತೆ ಇದ್ದಾರೆ ಶ್ರೀ ಸಂತೋಷ್ ಭಟ್ ಗುರುಜಿಯವರು, ದೀಪ ಯಕ್ಷಿಣಿ ಆರಾಧಕರು ಹಾಗೂ ಪ್ರಶ್ನಾಶಾಸ್ತ್ರ ತಂತ್ರಜ್ಞರು. ನಮಸ್ಕಾರ ಗುರುಗಳೇ. ಇದು ದೇವಿ ಯಕ್ಷಿಣಿ ಮೀಡಿಯಾನ ನೀವು ನೋಡ್ತಾನೆ ಇದ್ದೀರಾ. ಒಳ್ಳೆ ಮಾಹಿತಿಗಳು ಮತ್ತು ವಿಶೇಷವಾದ ಅದ್ಭುತವಾದ ವಿಚಾರಗಳನ್ನ ಗುರುಗಳು ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಇನ್ನೂ ಹೆಚ್ಚಿನ ವಿಚಾರಗಳು ಈ ಚಾನಲಲ್ಲಿ ಬರುತ್ತೆ. ದೇವಿ ಯಕ್ಷಿಣಿ ಮೀಡಿಯಾನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕು ಕಾಮೆಂಟು ಶೇರು ಮಾಡಿ. ಮತ್ತೊಮ್ಮೆ ಆತ್ಮೀಯವಾದ ಸ್ವಾಗತ. ಗುರುಗಳೇ, ಇವಾಗ ಜೀವನದಲ್ಲಿ ಉದ್ಧಾರ ಆಗಲಿ ಅಥವಾ ಏನಾದರೂ ಒಂದು ಅದೃಷ್ಟವಾಗಿ ಬದುಕೋದಕ್ಕೆ ಅಥವಾ ಅಭಿವೃದ್ಧಿಯನ್ನು ಪಡ್ಕೊಳ್ಳೋದಕ್ಕೆ ಮುಖ್ಯವಾದ ಕಾರಣ ಏನು ಗುರುಗಳೇ? ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನೋಡಿ, ಇದು ಬಹಳ ಒಳ್ಳೆಯ ಪ್ರಶ್ನೆ. ಇಲ್ಲಿ ನಮ್ಮ ಜೀವನದಲ್ಲಿ ಅಭಿವೃದ್ಧಿ ಆಗೋದಕ್ಕೆ ದೊಡ್ಡಪ್ಪ, ಚಿಕ್ಕಪ್ಪ, ಅತ್ತೆ, ಮಾವ, ತಂದೆ, ತಾಯಿ ಎಲ್ಲರೂ ಕಾರಣ ಆಗಿರ್ತಾರೆ ಅಂತ ಹೇಳ್ಬೋದು. ಆದರೆ ನಿಜವಾದ ಒಂದು ಅಭಿವೃದ್ಧಿಗೆ ಯಾರು ಕಾರಣ ಆಗ್ತಾರೆ ಅದು ತುಂಬ ಇಂಪಾರ್ಟೆಂಟ್ ಇರುತ್ತೆ. ನೋಡಿ, ಒಬ್ಬ ಮನುಷ್ಯ ಜೀವನದಲ್ಲಿ ಎಷ್ಟೋ ಕಷ್ಟಗಳನ್ನ ಪಡ್ತಾನೆ. ಕಷ್ಟಗಳನ್ನ ಪಟ್ಟು ಒಂದು ಹಂತ ಬರುತ್ತೆ. ಅಂದರೆ ಯಾವಾಗಲೂ ಕೂಡ ಸುಖ ಆದಮೇಲೆ ದುಃಖ, ದುಃಖ ಆದಮೇಲೆ ಸುಖ, ಕಷ್ಟ ಸುಖಗಳು ಎಲ್ಲ ಬರುವಂಥದ್ದೇ. ಅದರಲ್ಲಿ ಕಷ್ಟಗಳೆಲ್ಲ ಆದಮೇಲೆ, ದುಃಖ ಎಲ್ಲ ಆದಮೇಲೆ ಯಾವಾಗ ಸುಖ ಬರೋಕ್ಕೆ ಶುರು ಆಗುತ್ತೆ ಅದು ಆ ಮನುಷ್ಯನ ಮೊದಲನೇ ಮೆಟ್ಲು. ಸೊ ಆ ಒಂದು ಸಂದರ್ಭದಲ್ಲಿ ಯಾರು ಕಾರಣರಾಗಿರ್ತಾರೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಇರುತ್ತೆ. ಅದು ಸುಮಾರು ಜನಕ್ಕಷ್ಟು ಗೊತ್ತಿಲ್ಲ ಯಾರು ಕಾರಣ ಇರ್ಬೋದು. ಯಾಕಂದರೆ ಆವಾಗ ಸುಖ ಬಂದಾಗ ಈ ಕಷ್ಟನೆಲ್ಲ ಮರ್ತೋಗ್ಬಿಡ್ತಾರೆ, ನೋವನ್ನೆಲ್ಲ ಮರ್ತೋಗ್ಬಿಡ್ತಾರೆ. ನಾವೆಷ್ಟು ಕಷ್ಟಪಟ್ಟಿದ್ವಿ ಅನ್ನೋದೆಲ್ಲ ಮರ್ತೋಗಿ, ಆಯಿತಾ, ಅವರು ಒಂದು ಥರ ಆ ಒಂದು ಸುಖಕ್ಕೆ ಮತ್ತು ಒಂದು ಒಳ್ಳೆಯ ಅಭಿವೃದ್ಧಿ ಕಡೆಗೆ ಫುಲ್ ಎಫರ್ಟ್ ಹಾಕಿ ಮುಂದೆ ಹೋಗ್ತಾ ಇರ್ತಾರೆ. ಹೀಗಾಗಿ ಕೆಲವರು ಮುಖ್ಯವಾಗಿ ಇದಕ್ಕೆ ಕಾರಣರಾಗಿರ್ತಾರೆ. ಯಾರಪ್ಪ ಅಂದರೆ, ಈ ಒಂದು ವ್ಯಕ್ತಿ ಅಥವಾ ಹೆಣ್ಣಾಗಿರ್ಬೋದು ಗಂಡಾಗಿರ್ಬೋದು, ಈ ಒಂದು ವ್ಯಕ್ತಿಗೆ ವಿಶೇಷವಾಗಿ ಆ ಒಂದು ವ್ಯಕ್ತಿಯ ಹಿಂದಿನ ತಲೆಮಾರುಗಳಲ್ಲಿಂದ ಬಂದಿರತಕ್ಕಂಥ ಕುಲದೇವರು ಅಂತ ಏನು ನಾವು ಕರಿತೀವಿ, ಆ ಕುಲದೇವರು ತುಂಬ ಇಂಪಾರ್ಟೆಂಟು. ಆ ಒಂದು ವ್ಯಕ್ತಿಗೆ ಅಭಿವೃದ್ಧಿಗೆ ಆ ಕುಲದೇವರೇ ಕಾರಣರಾಗಿರ್ತಾರೆ. ಕುಲದೇವರು ಅಥವಾ ಮನೆ ದೇವರು ಅಂತ ಹೇಳಿ ಕರಿತೀವಿ ನಾವು. ಕುಲದೇವರು ಫಸ್ಟು, ಆಮೇಲೆ ಮನೆ ದೇವರು. ಬೇರೆನಾ ಗುರುಗಳು? ಬೇರೆ. ನೋಡಿ, ಕುಲದೇವರು ಅಂದರೆ ಏನಪ್ಪ ಅಂದರೆ ನಮ್ಮ ಕುಲ, ಆಯಿತಾ. ನಮ್ಮ ಕುಲ ಅಂದರೆ ನಾವು ಒಂದು ಜಾತಿಗಳಲ್ಲಿ ಯಾವುದಾದ್ರು ಒಂದು ಬ್ರಾಹ್ಮಣನೋ, ಕ್ಷತ್ರಿಯನೋ, ಶೂದ್ರನೋ, ವೈಶ್ಯನೋ, ಈ ಥರ 4 ವರ್ಣಗಳಿದೆ. ಅದರಲ್ಲಿ ಯಾವುದೇ ಒಂದು ವರ್ಣದವರಾಗಿರ್ಬೋದು. ನಮ್ಮ ಒಂದು ಜಾತಿಯ ಇಡೀ ಜನಾಂಗ, ಕೋಟಿ ಜನ ಇರ್ತಾರೆ ಒಂದು ಜಾತಿಯಲ್ಲಿ ಅಂದ್ಕೊಳ್ಳಿ. ಅಷ್ಟು ಜನರ ಒಂದೇ ದೇವರು ಇರುತ್ತೆ. ಒಂದೇ ದೇವರನ್ನು ಅದು ಕುಲದೇವರು ಅಂಥೇಳಿ ಕರೀತಾರೆ. ಈಗ ವಿಶೇಷವಾಗಿ ವಿಶ್ವಕರ್ಮ ಅಂಥೇಳಿ ನಾವು ಕರಿತೀವಿ ಆಚಾರ್ಯರಿಗೆ. ವಿಶ್ವಕರ್ಮ, ಆ ವಿಶ್ವಕರ್ಮ ಆಚಾರ್ಯರಿಗೆ ವಿಶೇಷವಾಗಿರ್ತಕ್ಕಂಥ ಒಂದು ಎಲ್ಲರಿಗೂ ಸೇರಿ ಒಂದು ಕುಲದೇವರು ಯಾರು ಅಂದರೆ ವಿಶ್ವಕರ್ಮ ದೇವರೇ, ಆಯಿತಾ. ವೀರಭದ್ರೇಶ್ವರ ವಿಶ್ವಕರ್ಮ ಅಂಥೇಳಿ ಕರಿತೀವಿ ನಾವು. ಶಿವನ ಅವತಾರ. ಅಂದರೆ ಇಡೀ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡುವ ಶಕ್ತಿ ಉಳ್ಳವಂಥವನು ವಿಶ್ವಕರ್ಮ. ಈ ವಾಸ್ತುಶಿಲ್ಪ ಅಂತ ನಾವೇನು ಹೇಳ್ತೀವಿ ಅದರ ಸೃಷ್ಟಿಕರ್ತ ವಿಶ್ವಕರ್ಮ, ಆಯಿತಾ. ಬ್ರಹ್ಮನ ಒಂದು ಅಪರಾವತಾರ. ಆ ದೇವರು ವಿಶ್ವಕರ್ಮ ದೇವರು ಇವರಿಗೆ ಕುಲದೇವರಾಗಿರ್ತಾರೆ. ಇಡೀ ಒಂದು ಆಚಾರ್ಯರು ಅಂಥೇಳಿದರೆ ಅವ್ರನ್ನ ನಾವು ವಿಶೇಷವಾಗಿ ಈ ಒಂದು ಕುಟುಂಬ ಅಥವಾ ಒಂದು ಪರ್ಟಿಕ್ಯುಲರ್ ಆಗಿರ್ತಕ್ಕಂಥ ಒಂದು ಮನೆತನ, ಆ ಒಂದು ಮನೆತನದವರಿಗೆ ಕುಲದೇವರೆಲ್ಲ ಅದೇ ವಿಶ್ವಕರ್ಮನೇ ಆದರೂ ಕೂಡ ಅವರ ಒಂದು ಮನೆ ದೇವರು ಬೇರೆ ಆಗಿರುತ್ತೆ. ಒಬ್ಬರಿಗೆ ಕಾಳಿಕಾಂಬೆ ಇರುತ್ತೆ, ಒಬ್ಬರಿಗೆ ವೀರಭದ್ರೇಶ್ವರ ಇರುತ್ತೆ, ಒಬ್ಬರಿಗೆ ವೆಂಕಟರಮಣ ಇರುತ್ತೆ. ತಪ್ಪೇನಿಲ್ಲ. ಅವರವ್ರ ಮನೆ ದೇವರು ಅಂದರೆ ಅವರ ಹಿಂದಿನ ತಲೆಮಾರಿಂದ ಆಚರಿಸ್ಕೊಂಬಂದಿರ್ತಕ್ಕಂಥದ್ದು ಮನೆ ದೇವರು. ಆದರೆ ಕುಲದೇವರು ಬಂದು ಎಲ್ಲರಿಗೂ ಒಂದೇ. ಅದೇ ಥರ ಈಗ ನಾವು ಗೌಡ್ರಿಗೆ ನೋಡಿದ್ರೆ, ಆಯಿತಾ,
ಅವರಿಗೆ ಕಾಲಭೈರವ ಬಂದು ಕುಲದೇವರು, ಆಯಿತಾ. ಇಡೀ ಅವರ ಇದಕ್ಕೇನೆ ಕುಲಕ್ಕೇನೆ ಕಾಲಭೈರವ ದೇವರಾಗಿರ್ತಾರೆ. ಆದರೆ ಅವರ ಮನೆತನಗಳಿಗೆ ಬೇರೆ ಬೇರೆ ಇರ್ಬೋದು, ವೆಂಕಟರಮಣ ಇರ್ಬೋದು, ಶಿವ ಇರ್ಬೋದು, ನಾರಾಯಣ ಇರ್ಬೋದು, ಈ ಥರ. ಹಾಗಾಗಿ ಈ ಒಂದು ವಿಶೇಷವಾಗಿರ್ತಕ್ಕಂಥ ಕುಲದೇವರು ಅಂತಕ್ಕಂಥದ್ದು ಯಾವುದಿರುತ್ತೋ ಆ ಕುಲಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಆ ದೇವರ ಒಂದು ಆರಾಧನೆ, ಪೂಜೆ, ನಮಗೆ ಯಾವುದೇ ದೇವರ ಮೇಲೆ ಇಂಟ್ರೆಸ್ಟ್ ಇರ್ಬೋದು, ಏನೇ ಮಾಡ್ಬೋದು, ಆದರೆ ಕುಲದೇವ್ರನ್ನ ಮಾತ್ರ ಯಾವತ್ತೂ ಮರಿಬಾರ್ದು. ಆ ಕುಲದೇವರಿಗೆ ನಮಗೆ ನಾವು ಮಾಡಿರ್ತಕ್ಕಂಥ ಪೂಜೆ ಸೇವೆಯಿಂದ ನಮ್ಮ ಕಷ್ಟ ಯಾಕೆ ಬರುತ್ತೆ, ಕುಲದೇವರು ಮತ್ತು ನಮ್ಗೆ ಯಾಕೆ ಶಾಪವನ್ನು ಕೊಡ್ತಾರೆ ಅಂತ ಕೆಲವರು ಪ್ರಶ್ನೆ ಬರ್ಬೋದು. ನಮ್ಮ ಜನ್ಮ ಕರ್ಮಾನುಸಾರ ನಾವು ಏನು ಹಿಂದಿನ ಜನ್ಮದಲ್ಲಿ ಕರ್ಮವನ್ನು ಮಾಡಿರ್ತೀವಿ, ಈ ಜನ್ಮದಲ್ಲಿ ನಾವು ತೊಂದರೆನ ಒಬ್ಬರಿಂದ ಒಬ್ಬರಿಗೆ ನಾವು ಏನೋ ಗೊತ್ತಿಲ್ಲದೇನೋ ಮಾಡಿರ್ತೀವಿ. ಆ ಎಲ್ಲ ಕರ್ಮಗಳು ಸೇರಿ ಒಂದು ಬ್ಯಾಂಕಲ್ಲಿ ಬ್ಯಾಲೆನ್ಸ್ ಶೀಟ್ ಬರುತ್ತಲ್ಲ, ಅದೇ ಥರ ಬ್ಯಾಲೆನ್ಸ್ ಆಗಿ ಬರುತ್ತೆ. ಸೊ ಅದರಿಂದ ನಾವು ಕಷ್ಟ, ಒಂದು ದುಃಖ ಎಲ್ಲವನ್ನು ಅನುಭವಿಸ್ತಾ ಇರ್ತೀವಿ. ಆದರೆ ಅದು ಶಾಶ್ವತ ಅಲ್ಲ, ಕ್ಷಣಿಕ. ಅದು ತದನಂತರ ಏನಾಗುತ್ತಂದರೆ ಒಂದು ಮೆಟ್ಲು ಸಿಗುತ್ತೆ ನಮಗೆ, ಅಂದರೆ ಒಂದು ಟರ್ನಿಂಗ್ ಪಾಯಿಂಟ್ ಸಿಗುತ್ತೆ. ಆ ಟರ್ನಿಂಗ್ ಪಾಯಿಂಟಲ್ಲಿ ನಾವು ವಿಶೇಷವಾಗಿ ಅಭಿವೃದ್ಧಿಯ ಕಡೆಗೆ ಹೋಗ್ತೀವಿ. ಅಭಿವೃದ್ಧಿ ನಮಗೆ ಬೇಗ ಬರಬೇಕು, ನಮ್ಮ ಜೀವನದಲ್ಲಿ ಬೇಗ ಅನುಕೂಲ ಆಗಬೇಕು ಅಂದರೆ ನಾವು ಮುಖ್ಯವಾಗಿ ಕುಲದೇವರಿಗೆ ನಮಸ್ಕಾರವನ್ನು ಮಾಡಬೇಕು. ನಮಗೆ ಕರೆಕ್ಟಾಗಿ ನಮ್ಮ ಹಿಂದೆ ನಿಂತು ನಮ್ಮನ್ನು ಕಾಪಾಡೋದು ಯಾರು ಅಂದರೆ ಕುಲದೇವರು. ಎಷ್ಟೋ ಜನಕ್ಕೆ ಇವತ್ತಿನ ದಿವಸ ಕುಲದೇವರು ಯಾರು ಅಂತ ಗೊತ್ತಿಲ್ಲ. ಎಷ್ಟೋ ಜನಕ್ಕೆ ನಮ್ಮಲ್ಲಿ ಬರ್ತಾರಲ್ಲ, ಗುರುಗಳೇ ಮನೆ ದೇವ್ರನ್ನ ಕಂಡುಹಿಡಿಬೇಕು ಅಂತ ಬರ್ತಾರೆ. ಗೊತ್ತಿಲ್ಲದೆ ಇರೋರಿಗೆ ಪ್ರಶ್ನಾಶಾಸ್ತ್ರದ ಮುಖಾಂತರ ನೋಡ್ಬೋದು. ನಾವು ಪ್ರಶ್ನಾಶಾಸ್ತ್ರ ಏನಿದೆಯೋ ಅದ್ರ ಮುಖಾಂತರ ಕುಲದೇವ್ರು ಯಾರು ಅಂತೇಳಿ ನೋಡ್ಬೋದು. ಗಂಡು ದೇವರ ಎಷ್ಟೋ ಜನಕ್ಕೆ ಈಗ ಕುಲದೇವರು ಮನೆ ದೇವರು ಎರಡು ಒಂದೇ ಅನ್ಕೊಂಡ್ಬಿಟ್ಟಿರ್ತಾರೆ. ಯಾರನ್ನಾದ್ರೂ ಕೇಳಿದ್ರೆ ನಿಮ್ ಕುಲದೇವರು ಅಂದ್ರೆ ಮನೆ ದೇವ್ರ ಹೆಸರು ಹೇಳ್ತಾರೆ. ಆದ್ರೆ ಆತರ ಬರೋದಿಲ್ಲ. ಅದು ಕುಲದೇವರೇ ಬೇರೆ, ಮನೆ ದೇವರೇ ಬೇರೆ ಇರುತ್ತೆ. ಬೇಕಾದ್ರೆ ಇವಾಗ ಒಂದು ಉದಾಹರಣೆಗೆ, ಈಗ ನಿಮ್ಮ ಒಂದು ಮನೆಯವ್ರಿಗೂ ನಿಮ್ಮದೇ ಜಾತಿಯಾದ ಪಕ್ಕದ ಒಂದು ಅವ್ರಿಗೂ ಕೇಳಿದ್ರೆ ಮನೆ ದೇವ್ರ ಚೇಂಜ್ ಇರುತ್ತೆ. ಹೌದು, ನಿಮ್ದು ಯಾವುದು ಅಂದರೆ ವೆಂಕಟೇಶ್ವರ ಇರುತ್ತೆ, ಇವ್ರದ್ದು ಯಾವುದು ಶಿವ ಇರುತ್ತೆ, ಒಂದಕ್ಕೊಂದು ಸಂಬಂಧನೇ ಇರಲ್ಲ. ಆದರೆ ಆ ಕುಲಕ್ಕೆಲ್ಲ ದೇವರು ಇರ್ತಾನಲ್ಲ, ಅದು ಮೇನ್ ಇಂಪಾರ್ಟೆಂಟ್ ಇರುತ್ತೆ. ಆ ಕುಲದೇವ್ರನ್ನ ಯಾವತ್ತು ನಾವು ಪೂಜೆ ಪುನಸ್ಕಾರಗಳನ್ನ ಮಾಡಬೇಕು, ಅದು ಇಂಪಾರ್ಟೆಂಟು. ನೋಡಿ, ಒಬ್ಬ ಮನುಷ್ಯ ಚೆನ್ನಾಗಿ ಅಭಿವೃದ್ಧಿ ಆಗಬೇಕು, ಅನುಕೂಲ ಆಗಬೇಕು ಅಂದರೆ 5 ದೇವತೆಗಳ ಉಪಾಸನೆ ತುಂಬ ಇಂಪಾರ್ಟೆಂಟ್ ಅಂತ ಹೇಳಿದ್ದಾರೆ ಶಾಸ್ತ್ರದಲ್ಲಿ. ಯಾವುದು? ಒಂದು ಕುಲದೇವರು, ಎರಡನೇದು ನಾಗದೇವರು ಅಂದರೆ ಸರ್ಪ, ಆಯಿತಾ. ಸರ್ಪದೋಷ ಇದೆಯೋ ಬಿಟ್ಟಿದೆಯೋ ನಾಗದೇವರು ಎರಡನೇದು. ಇನ್ನು ವಿಶೇಷವಾಗಿ 3ನೇದಾಗಿ ನೋಡೋಕ್ಕೆ ಹೋದರೆ ನಾವು ಲಕ್ಷ್ಮೀ ಕುಬೇರ, 4ನೇದಾಗಿ ಶಾರದೆ, 5ನೇದಾಗಿ ಗಣಪತಿ. ಈ 5 ಜನರ ಸಪೋರ್ಟ್ ಏನಾದರೂ ಇತ್ತು ಅಂತ ಹೇಳಿದ್ರೆ ಜೀವನದಲ್ಲಿ ನಾವು ತುಂಬ ಯಶಸ್ಸಿನ ಒಂದು ಶಿಖರವನ್ನು ಹತ್ತೀವಿ. ಹಾಗಾಗಿ ಗಣಪತಿ ಆರಾಧನೆ ಆಗಲಿ, ಶಾರದೆ ಒಂದು ದರ್ಶನ ಆಗಲಿ, ಶಾರದೆ ಅನುಗ್ರಹ ಆಗಲಿ, ಅಥವಾ ಲಕ್ಷ್ಮೀ ಕುಬೇರರ ಒಂದು ಅನುಕೂಲ ಆಗಲಿ, ಮತ್ತು ಕುಲದೇವರ ಒಂದು ಅನುಕೂಲ ಆಗಲಿ, ಇವೆಲ್ಲವೂ ಸಿಕ್ಬಿಟ್ಟು ಒಬ್ಬ ಮನುಷ್ಯನಿಗೆ ತುಂಬ ಎತ್ತರಕ್ಕೆ ಹೋಗ್ಬಿಡ್ತಾನೆ. ಹಾಗಾಗಿ ಈ ಜೀವನದಲ್ಲಿ ನಮಗೆ ಮುಖ್ಯವಾಗಿ ಸಹಾಯ ಮಾಡುವಂತಹ ದೇವತೆಗಳು ಯಾರು, ನಮ್ಮ ಕಣ್ಣಿಗೆ ಕಾಣಿಸ್ದೇನೆ ನಮ್ಗೆ ಹೆಲ್ಪ್ ಮಾಡ್ತಾ ಇರ್ತಕ್ಕಂಥವ್ರು ಯಾರು ಅಂತ ಹೇಳಿದ್ರೆ ಈ ದೇವತೆಗಳು ನಮಗೆ ಹೆಲ್ಪ್ ಮಾಡ್ತಾರೆ. ಇವರು ನಮ್ಮ ಕುಲದೇವರಾಗಿರ್ತಾರೆ. ಗುರುಗಳೇ, ಈಗ ಕುಲದೇವ್ರ ಬಗ್ಗೆ ಹೇಳಿದ್ರೆ ಕೆಲವರಿಗೆ ಗೊತ್ತಿರಲ್ಲ. ಕುಲದೇವರು ಅಂದ್ರೆ ಮನೆ ದೇವ್ರು ಸಾಧಾರಣ ಗೊತ್ತಿರುತ್ತೆ ಹಿರಿಕರಿಂದ, ಕುಲದೇವ್ರ ಬಗ್ಗೆ ಅಷ್ಟಾಗಿ ಯಾರಿಗೂ ಗೊತ್ತಿರಲ್ಲ. ಈಗ ಪ್ರಶ್ನೆ ಹಾಕಿ ನೋಡ್ಬೋದು ಅಂತ ಹೇಳಿದ್ರೆ ಅಲ್ವಾ, ಹೇಗೆ ಅದನ್ನ ನೋಡ್ತೀರಾ, ಹೇಗೆ ತಿಳಿಸ್ತೀರಾ ಗುರುಗಳೇ ಕುಲದೇವ್ರ ಬಗ್ಗೆ? ನೋಡಿ, ಕುಲದೇವರು ಹೇಗೆ ನಾವು ತಿಳಿಸ್ತೀವಿ ಅಂತ ಹೇಳಿದ್ರೆ, ವಿಶೇಷವಾಗಿ ಪ್ರಶ್ನೆಯಲ್ಲಿ ನಮಗೆ ವಿಶೇಷವಾಗಿ ತಾಂಬೂಲ ಪ್ರಶ್ನೆ, ವೀಳ್ಯದೆಲೆ ಮತ್ತು ಅಡಿಕೆಗಳಿಂದ ಹಾಕುವಂಥ ತಾಂಬೂಲ ಪ್ರಶ್ನೆ ಮತ್ತು ಕವಡೆ ಪ್ರಶ್ನೆ. ಈ ತಾಂಬೂಲ ಪ್ರಶ್ನೆ ಮತ್ತು ಕವಡೆ ಪ್ರಶ್ನೆಯಲ್ಲಿ ಯಾವಾಗ 5ನೇ ಸ್ಥಾನ ಮತ್ತು 9ನೇ ಸ್ಥಾನ ನಮ್ಮ ಮನೆ ದೇವರು ಯಾರು, ಕುಲದೇವರು ಯಾರು ಅಂತ ಹೇಳುತ್ತೆ. ಮತ್ತು ಕುಲದೇವರು ಯಾರು ಮತ್ತು ಎಲ್ಲಿದೆ ಅಂತ ನೋಡೋಕ್ಕೂ ಕೂಡ ಕವಡೆ ಪ್ರಶ್ನೆಯಿಂದ ನಾವು ನೋಡ್ಬೋದು. ಮತ್ತು ಆ ಕುಲದೇವರ ಒಂದು ರೂಪ ಹೇಗಿದೆ, ಆಕಾರ ಹೇಗಿದೆ, ಯಾವ ವಾಹನ ಇದೆ, ಎಲ್ಲವನ್ನು ಕೂಡ ನಾವು ಹೇಳ್ಬೋದು. ಹಾಗಾಗಿ ಪ್ರಶ್ನಾಶಾಸ್ತ್ರ ಅಂತಕ್ಕಂಥದ್ದು ಬಹಳ ಒಂದು ಅದ್ಭುತವಾಗಿರ್ತಕ್ಕಂಥ ಶಾಸ್ತ್ರ, ಬಹಳ ಹಳೆಯ ಶಾಸ್ತ್ರ. ಈ ಶಾಸ್ತ್ರದಿಂದ ನಾವು ಯಾವುದು ನಮ್ಮದು ಕುಲದೇವರು ಮನೆ ದೇವರು ಅಂತಕ್ಕಂಥದ್ದನ್ನು ನೋಡಿಕೊಂಡು ನಾವು ಅದಕ್ಕೆ ಆರಾಧನೆಯನ್ನು ಮಾಡ್ಕೊಂಡು ಹೋಗೋದು ಬಹಳ ಇಂಪಾರ್ಟೆಂಟ್ ಇರುತ್ತೆ. ಇದನ್ನು ನಾವು ಅಷ್ಟಮಂಗಲ ಪ್ರಶ್ನೆ ಅಂತ ಹೇಳ್ತೀವಿ, ಅದರಲ್ಲೂ ಕೂಡ ತೆಗಿಬೋದು. ಜ್ಯೋತಿಷ್ಯ ಶಾಸ್ತ್ರದಲ್ಲೂ ಇದು ಒಂದು ಉಲ್ಲೇಖ ಇರುತ್ತೆ ಇದರದ್ದು. ಮತ್ತು ಪ್ರಶ್ನಾಶಾಸ್ತ್ರದಲ್ಲಂತೂ 100% ಇದಕ್ಕೆ ಕರೆಕ್ಟಾಗಿ ಇರ್ತಕ್ಕಂಥ ಒಂದು ಸಿಗುತ್ತೆ, ಆನ್ಸರ್ ಸಿಗುತ್ತೆ. ಅದನ್ನು ನೋಡಿಕೊಂಡು ನಾವು ಮುಂದುವರಿಬೋದು. ಈಗ ಜೀವನದ ಅಭಿವೃದ್ಧಿಗೆ ಕುಲದೇವರು ಮತ್ತು ಮನೆ ದೇವ್ರ ಬಗ್ಗೆ ತಿಳಿಸ್ಕೊಟ್ರಿ, ಮತ್ತು ವ್ಯತ್ಯಾಸಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ. ಇದು ತುಂಬ ಜನಕ್ಕೆ ಗೊತ್ತಿರಲ್ಲ, ಅದ್ರ ಬಗ್ಗೆ ಒಂದು ಅದ್ಭುತವಾದ ಮಾಹಿತಿನ ಇವತ್ತು ಕೊಟ್ಟಿದ್ದೀರಾ ಗುರುಗಳೇ, ಧನ್ಯವಾದ. ನೋಡಿದ್ರಲ್ಲ ವೀಕ್ಷಕರೇ,
ಒಂದು ಜನ ಅಭಿವೃದ್ಧಿಗೆ ಮತ್ತು ನಿಮ್ಮ ಮನೆಯ ಅಭಿವೃದ್ಧಿಗೆ ಗುರುಗಳು ಯಾವುದು ಮುಖ್ಯ ಅಂತ ತಿಳಿಸ್ಕೊಟ್ಟಿದ್ದಾರೆ, ಕುಲದೇವರು ಅಂತ ಹೇಳಿದ್ರು. ನೀವು ಕೂಡ ಪ್ರಶ್ನೆ ಹಾಕಿ ಅಥವಾ ಗುರುಗಳ ಮೂಲಕ ನೀವು ತಿಳ್ಕೊಬೋದು, ಗೊತ್ತಿಲ್ಲ ಅಂದರೆ. ಕುಲದೇವರು ಮತ್ತು ಮನೆ ದೇವರು ಬಗ್ಗೆ ವಿಶೇಷವಾದ ಮಾಹಿತಿಗಳನ್ನ ಗುರುಗಳು ನಮಗೆ ನೀಡಿದ್ದಾರೆ. ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ದೇವಿ ಯಕ್ಷಿಣಿ ಮೀಡಿಯಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.